ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಚಿಕ್ಕಪ್ಪನ ಮಗನ ಮದುವೆ ಇದೆ, ಅದಕ್ಕೆ ಇವತ್ತು ಮದುವೆಗೆ ಎಲ್ಲರೂ ಹೋಗ್ತಾ ಇದ್ದಾರೆ ರೆಡಿಯಾಗಿ. ಅದ್ರದ್ದೊಂದು ವ್ಲಾಗ್ ಮಾಡ್ತಾ ಇದ್ದೀನಿ, ಮ್ಯಾರೇಜ್ ವ್ಲಾಗ್ ಅಂತ. ನೋಡಿ ಎಲ್ರೂ. ಇವಾಗ ನಮ್ಮ ಅಪ್ಪ ಮತ್ತು ನಮ್ಮ ಅಕ್ಕ ಇಬ್ಬರು ಹೋಗ್ತಾ ಇದ್ದಾರೆ. ಇದು ಮದುವೆ ನಡೀತಿರೋದು ಯಡೂರಲ್ಲಿ, ಯಡೂರು ಟೆಂಪಲಲ್ಲಿ ಮದುವೆ ನಡೀತಿರೋದು. ಟೆಂಪಲ್ ಅಂದರೆ ಟೆಂಪಲ್ ಅಲ್ಲ, ಚೌಟ್ರಲ್ಲಿ ನಡೀತಾ ಇರೋದು. ಅಂದರೆ ಯಡೂರಲ್ಲಿ ನಡೀತಾ ಇದೆ ಮದುವೆ, ಅದಕ್ಕೆ ಇವಾಗ ಎಲ್ಲರೂ ಹೋಗ್ತಾ ಇದ್ದಾರೆ. ನೆನ್ನೆ ನೈಟೇ ರಿಸೆಪ್ಷನ್ ಇತ್ತು. ನಮ್ಮ ಕಿಶು ಮತ್ತು ನನ್ನ ತಮ್ಮ ಎಲ್ಲರೂ ಹೋಗಿ ಬಂದಿದ್ದರು, ನಮ್ಮ ಚಿಕ್ಕಪ್ಪನ ಮಕ್ಕಳು ಎಲ್ಲರೂ. ನೆನ್ನೆ ನೈಟ್ ಫುಲ್ಲು ವ್ಲಾಗಿಂಗ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಇವತ್ತು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ನೋಡಿ ನಮ್ಮ ಅಕ್ಕ ಮತ್ತು ನಮ್ಮ ಅಪ್ಪ ಇವಾಗ ಹೋಗ್ತಾ ಇದ್ದಾರೆ ಯಡೂರು ಟೆಂಪಲ್ಗೆ. ಹಾಗೆ ಟೆಂಪಲ್ಗೂ ಹೋಗೋಕ್ಕಾಗುತ್ತೆ, ಮದುವೆಗೂ ಹೋಗೋ ಥರ ಆಗುತ್ತೆ ಅಂದ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಎಲ್ಲರೂ. En deck. ಸರ್ ಇಲ್ಲಿ ನೋಡಿ, ಹಲೋ ಇಲ್ಲಿ ನೋಡಿ. ಆ್ಯಂಡ್ ಇವಾಗ ಎಲ್ಲರೂ ಊಟಕ್ಕೆ ಕೂತಿದ್ದಾರೆ, ಊಟ ಮಾಡೋದಕ್ಕೆ. ಅಲ್ಲಿ ಮೊದಲಿಗೆ ನಮ್ಮ ಚಿಕ್ಕಪ್ಪ ಕೂತಿದ್ದಾರೆ, ನಮ್ಮ ಕಿಶು, ನಮ್ಮ ಅಕ್ಕ. ಇವನು ಗೊತ್ತಿರಬೇಕು, ವಸಂತ ಅಂತ, ನಮ್ಮ ಚಿಕ್ಕಪ್ಪನ ಮಗ, ಅವ್ರ ವೈಫು. ಇವ್ರು ನಮ್ಮ ಅತ್ತೆ, ನಮ್ಮ ಅಪ್ಪನ ಅಕ್ಕ. ಇವ್ರು ನಮ್ಮ ಅಪ್ಪ ಕೂತಿದ್ದಾರೆ, ನಮ್ಮ ಶಶಿ. ಇವರು ಕೂಡ ನಮ್ಮ ಮೋಹನ ಅಂತ, ನಮ್ಮ ಚಿಕ್ಕಪ್ಪನ ಮಗ ಅವನು. ಇವರೆಲ್ಲ ನಮ್ಮ ಊರಿನವರು. ಅಲ್ಲಿ ಒಂದು ಗ್ರೂಪ್ ನಮ್ಮ ಫ್ಯಾಮಿಲಿ ಕೂತಿರೋದು. ಆಲ್ಮೋಸ್ಟ್ ನಮ್ಮ ಚಿಕ್ಕಪ್ಪನ ಮಕ್ಕಳು, ನಮ್ಮ ಅತ್ತೆ ಮಕ್ಕಳು ಮತ್ತು ನಮ್ಮ ಚಿಕ್ಕಪ್ಪನ ಮಗ. ಇವರು ನಮ್ಮ ದೊಡ್ಡಪ್ಪನ ಮಗ ಸಂತು ಅಂತ. ಇದಿಷ್ಟು ಜನ ಇವಾಗ ಎಲ್ಲರೂ ಊಟ ಮಾಡ್ಕೊಂಡು ಇವಾಗ ಫ್ಯಾಮಿಲಿ ಫೋಟೋ ಕೂಡ ತೆಗೆಸ್ಕೊತಾ ಇದ್ದಾರೆ. ಇದೊಂದು ಗ್ರೂಪ್ ನಮ್ಮ ಫ್ಯಾಮಿಲಿ ಫೋಟೋ. ನಮ್ಮ ಅಕ್ಕ, ನಮ್ಮ ಅಕ್ಕನ ಪಕ್ಕ ಇರೋದು ಮೋಹನ ಅಂತ, ನಮ್ಮ ಚಿಕ್ಕಪ್ಪನ ಮಗ ಅವನು. ನಮ್ಮ ಅಪ್ಪನ ಪಕ್ಕ ನಿಂತಿದ್ದಾರಲ್ಲ, ಅವ್ರನ್ನೂ ಕೂಡ ನಮ್ಮ ಚಿಕ್ಕಪ್ಪನೇ. ಇವ್ರ ಮಗನೇ ಅವನು, ವಸಂತ ಅಂತ. ಇವ್ರು ನಮ್ಮ ಚಿಕ್ಕಪ್ಪ. ಇವಾಗ ಮದುವೆ ಎಲ್ಲ ಮುಗಿಸ್ಕೊಂಡು ಇವಾಗ ಯಡೂರು ಟೆಂಪಲ್ಗೆ ಹೋಗ್ತಾ ಇದ್ದಾರೆ ನಮ್ಮ ಅಕ್ಕ ಮತ್ತು ನಮ್ಮ ಅಪ್ಪ, ನಮ್ಮ ಕಿಶು ಎಲ್ಲರೂ. ಇವಾಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಊಟ ಕೂತಿದ್ದಾರೆ. ದೇವಸ್ಥಾನದಲ್ಲೇ ಊಟ ಇರುತ್ತೆ, ಪ್ರಸಾದ ತುಂಬ ಚೆನ್ನಾಗಿರುತ್ತೆ. ಇವಾಗ ಕೂತಿದ್ದಾರೆ ಊಟಕ್ಕೆ ದೇವಸ್ಥಾನದಲ್ಲಿ. ಇವಾಗ ದೇವಸ್ಥಾನದಿಂದ ಬಂದಾದಮೇಲೆ ಇವಾಗ ನೈಟ್ಗೆ ನಮ್ಮ ಅಕ್ಕ ಇವಾಗ ಸಾಂಬಾರು ಮಾಡ್ತಾ ಇದ್ದಾಳೆ. ನೈಟ್ ಸಾಂಬಾರಿಗೆ ಮೊಸಪ್ಪು ಸಾಂಬಾರು ಇವಾಗೆಲ್ಲ ರೆಡಿ ಮಾಡಿಟ್ಕೊತಾ ಇದ್ದಾಳೆ. ಎಲ್ಲಾದರೂ ಈಚೆ ಹೋಗಿ ಬಂದಾದ್ಮೇಲೆ ಮನೇಲಿ ಕೆಲಸ ಮಾಡಬೇಕು ಅಂದರೆ ಪಾಪ ಸ್ವಲ್ಪ ತಲೆನೋವೇನೆ ಎಲ್ರಿಗೂ. ಹೊರಗೋಗಿ ಎಲ್ಲಾದರೂ ಫಂಕ್ಷನ್ಗೆ ಹೋದಾಗ, ಎಲ್ಲಾದರೂ ಹೊರಗೆ ಹೋಗಿ ಬಂದಾದಮೇಲೆ ಮನೇಲಿ ಅಡುಗೆ ಮಾಡೋದು ಅದೆಲ್ಲ ಸ್ವಲ್ಪ ಹೆಣ್ಮಕ್ಳಿಗೆ ಸ್ವಲ್ಪ ತಲೆನೋವೇನೆ. ಇವಾಗ ನಮ್ಮ ಅಕ್ಕ ಊಟಕ್ಕೆ ಇವಾಗ ಅನ್ನ ಸಾಂಬಾರು ಮತ್ತು ಮುದ್ದೆ ಮಾಡ್ತಾ ಇದ್ದಾಳೆ. ಇವಾಗ ಮೊಸಪ್ಪು ಸಾಂಬಾರು ಮಾಡ್ತಾ ಇದ್ದಾಳೆ. ಮೊಸಪ್ಪು ಸಾಂಬಾರು ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಕೊತಾ ಇದ್ದಾಳೆ. ಒಂದು ಕುಕ್ಕರ್ ತೊಗೊಂಡಿದ್ದಾಳೆ, ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದಾಳೆ. ಸ್ವಲ್ಪ ಟೊಮೊಟೊ ಮತ್ತು ಈರುಳ್ಳಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಬರುತ್ತೆ. ಹಸಿಮೆಣ್ಸಿಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು, ಖಾರಕ್ಕೆ ತಕ್ಕನಾಗೆ. ಕೆಲವರು ಸಾಂಬಾರು ಪೌಡ್ರ್ ಕೂಡ ಹಾಕ್ತಾರೆ ಮೊಸಪ್ಪಿಗೆ. ನಾವು ಸಾಂಬಾರು ಪೌಡ್ರ್ ಯೂಸ್ ಮಾಡೋದಿಲ್ಲ. ಕೆಲವರು ಧನಿಯಾ ಪೌಡ್ರ್ ಕೂಡ ಯೂಸ್ ಮಾಡ್ತಾರೆ ಮತ್ತು ಚಿಲ್ಲಿ ಪೌಡ್ರ್ ಕೂಡ ಯೂಸ್ ಮಾಡ್ತಾರೆ. ಅದು ನಮಗೆ ಇಷ್ಟ ಆಗಲ್ಲ. ಆ ಥರ ಮೊಸಪ್ಪು ಟೈಪ್ ಬರೋದೇ ಇಲ್ಲ. ಸಾಂಬಾರು ಪೌಡ್ರು, ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು ಎಲ್ಲ ಹಾಕಿದ್ರೆ ಅದು ಮೊಸಪ್ಪು ಸಾಂಬಾರು ಅಂತ ಅನಿಸ್ಕೊಳುತ್ತಾ ಆಗಲ್ಲ. ಅದಕ್ಕೆ ನಾವು ಅದೇನೂ ಹಾಕೋದಿಲ್ಲ. ಇವಾಗ ಮೊಸಪ್ಪು ಸಾಂಬಾರು ಮಾಡೋದಕ್ಕೆ ಎಲ್ಲ ಮಿಕ್ಸ್ ಸೊಪ್ಪು ಹಾಕಿ, ಬೇಳೆ, ಹಸಿಮೆಣ್ಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಈರುಳ್ಳಿ ಎಲ್ಲ ಹಾಕಿ
ಒಂದು ವಿಜಿಲ್ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ. ಒಂದು ವಿಜಿಲ್ ಹಾಕಿಸ್ಕೊಂಡ್ರೆ ಬೇಯ್ಕೊಳ್ಳುತ್ತೆ ಚೆನ್ನಾಗಿ. ಬೇಳೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಬರುತ್ತೆ. ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದಾಳೆ, ಏನು ಬೇಯಿಸ್ಕೊಂಡಿದ್ದೀರುವ ಸೊಪ್ಪು ಮತ್ತು ಟೊಮೊಟೊ ಈರುಳ್ಳಿ ಎಲ್ಲ ಬೇಯಿಸ್ಕೊಂಡಿದ್ದೀವಲ್ಲ, ಅದನ್ನು ಜೊತೆಗೆ ರುಬ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಮೊಸಪ್ಪು ಸಾಂಬಾರು ರೆಡಿ ಆಗುತ್ತೆ ಅಷ್ಟೇ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಒಬ್ಬೊಬ್ಬರು ಸಾಂಬಾರು ಅದು ಕಾಯಿ ತುರಿ ಜಾಸ್ತಿ ಹಾಕ್ತಾರೆ. ನಮಗೆ ಕಾಯಿ ತುರಿ ಅದೆಲ್ಲ ಜಾಸ್ತಿ ಹಾಕಿದ್ರೆ ಇಷ್ಟ ಆಗಲ್ಲ. ಮೊಸಪ್ಪು ಸಾಂಬಾರು ಕೆಲವರು ಆಲೂಗಡ್ಡೆ ಕೂಡ ಹಾಕ್ತಾರೆ, ಅದು ನಮ್ಗೆ ಇಷ್ಟ ಆಗಲ್ಲ. ನಮಗೆ ಬರೀ ಸೊಪ್ಪು, ಬೇಳೆ, ಈರುಳ್ಳಿ ಮತ್ತು ಟೊಮೊಟೊ ಇದಿಷ್ಟು ಹಾಕಿ ಮಾಡಿದ್ರೆ ನಮ್ಗೆ ಇಷ್ಟ ಆಗೋದು. ನಾವು ಯಾವ ಮಸಾಲೆ ಕೂಡ ಹಾಕಲ್ಲ, ಯಾವ ಖಾರದ ಪುಡಿ, ಧನಿಯಾ ಪುಡಿ, ಸಾಂಬಾರು ಪೌಡ್ರ್ ಯಾವುದೂ ಹಾಕಲ್ಲ. ನ್ಯಾಚುರಲಾಗಿ ಬರೀ ಸೊಪ್ಪು, ಬೇಳೆ, ಈರುಳ್ಳಿ, ಟೊಮೊಟೊ ಇದಿಷ್ಟು ಹಾಕಿ ರುಬ್ಕೊಂಡು ಒಗ್ಗರಣೆ ಹಾಕೊಳ್ಳೋದು ಅಷ್ಟೇ. ನೋಡಿ ಫೈನಲಿ ಮೊಸಪ್ಪು ಸಾಂಬಾರು ರೆಡಿ ಆಯಿತು. ನಿಮ್ಗೆ ಎಷ್ಟು ಗಟ್ಟಿಗೆ ಬೇಕೋ ತೆಳ್ಳಗೆ ಬೇಕೋ ನೋಡ್ಕೊಂಡು ಮಾಡ್ಕೊಳ್ಳಿ. ಇವಾಗ ಒಗ್ಗರಣೆ ಹಾಕಿದ್ದಾಳೆ, ಒಂದು ಕುದಿ ಬಂದರೆ ಸಾಕು, ಮೊಸಪ್ಪು ಸಾಂಬಾರು ರೆಡಿ ಆಗಿರುತ್ತೆ. ತುಂಬ ಚೆನ್ನಾಗಾಗುತ್ತೆ ನ್ಯಾಚುರಲಾಗಿ ಮಾಡಿಕೊಂಡ್ರೆ. ನೀವು ಮಸಾಲೆ ಎಲ್ಲ ಹಾಕಿ ಮಾಡೋ ಬದಲು ಈ ಥರ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವಾಗ ನಮ್ಮ ರಾಜ್ಕುಮಾರ ನೋಡಿ ಮೇಲ್ಗಡೆ ಟೆರೆಸ್ ಮೇಲೆ ಬಂದು ಏನು ಮಾಡ್ತಾ ಇದ್ದಾನೆ ಅಂತ ಆಟ ಆಡ್ಕೊಂಡು ಕೂತಿದ್ದಾನೆ. ಇಷ್ಟ ಆಗಿತ್ತು ಇವತ್ತಿನ ದಿನಚರಿ. ಯಾರೆಲ್ಲ ನನ್ನ ಡೈಲಿ ವ್ಲಾಗ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.